ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಅವಳಿ ಜವಳಿ ಗಂಡು ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಹಗರಿ ಬೊಮ್ಮನಹಳ್ಳಿ ಪಟ್ಟಣದ ರಾಮನಗರ ನಿವಾಸಿ ಫರ್ವೀನ್ ಭಾನು ಮತ್ತು ಹುಸನ್ ಬಾಷಾ ದಂಪತಿಗಳಾಗಿದ್ದು, ಈ ದಂಪತಿಗಳಿಗೆ ಮದುವೆಯಾಗಿ 7 ವರ್ಷಗಳ ನಂತರ ಅವಳಿ ಗಂಡು ಮಕ್ಕಳ ಜನನವಾಗಿದೆ. ಆದರೆ ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ಪಿದ್ದು ತಾಯಿ ಫರ್ವೀನಾ ಭಾನು ಆಸ್ಪತ್ರೆಯ ವೈದ್ಯರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಫರ್ವೀನಾ ಭಾನು ಅವರು ನಿನ್ನೆ ಮಧ್ಯಾಹ್ನ ಸುಮಾರು 1:30 ಹೊಸಪೇಟೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ರಾತ್ರಿ 8:30 ಯಾವುದೇ ವೈದ್ಯರು ಅವರನ್ನ ಪರೀಕ್ಷಿಸಲಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ನಾನು ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದೆ, ಆದರೆ ಮಕ್ಕಳ ಮುಖ ನೋಡುವ ಭಾಗ್ಯವೂ ನನಗಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ನನ್ನನ್ನು ಯಾರು ಕೂಡ ಸರಿಯಾಗಿ ನೋಡಲಿಲ್ಲ, ಕೇವಲ ಸಾಫ್ಟ್ ನರ್ಸ್ ಮಾತ್ರ ನೋಡಿದ್ದಾರೆ. ವೈದ್ಯರು ಚಾರ್ಜ್ ತಗೊಂಡು ಬಾ ಅಂತ ನರ್ಸ್ಗಳಿಗೆ ಹೇಳ್ತಾರೆ, ನನ್ನನ್ನು ಹೆರಿಗೆಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಆಸ್ಪತ್ರೆಯ ಆಡಳಿತಾಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು 7 ಗಂಟೆಗಳ ಕಾಲ ಕೂಗಾಡಿದ್ದೆ, ಆದರೆ ಯಾರೂ ಬಂದಿಲ್ಲ. ಒಂದು ಮಗು ಗರ್ಭಕೋಶದಲ್ಲಿ ಸತ್ತು ಹೋಯಿತು, ಎರಡನೇದು ಹೊರ ಬಂದ ನಂತರ ಕೇವಲ 15 ನಿಮಿಷ ಬದುಕಿತ್ತು ಅಂತ ಫರ್ವೀನಾ ಹೇಳ್ಕೊಂಡಿದ್ದಾರೆ. ಹಗರಿ ಬೊಮ್ಮನಹಳ್ಳಿಯಲ್ಲಿ ಅರವಳಿಕೆ ತಜ್ಞರು ಅಂದರೆ ಗೈನಕಾಲಜಿಸ್ಟ್ ಲಭ್ಯವಿಲ್ಲದ ಕಾರಣ ಫರ್ವೀನಾ ಭಾನು ಅವರನ್ನ ಹೊಸಪೇಟೆ ಆಸ್ಪತ್ರೆಗೆ ಕಳಿಸಲಾಯಿತು. ಅಲ್ಲಿ ವೈದ್ಯರು ಬಿಪಿ ಜಾಸ್ತಿ ಇದೆ ಎಂಬ ಕಾರಣ ಹೇಳಿ ಹೆರಿಗೆ ಮಾಡಲು ಮುಂದೂಡಿದ್ರು ಅಂತ ಕುಟುಂಬದವರು ಆರೋಪಿಸಿದ್ದಾರೆ. ಫರ್ವೀನಾ ಭಾನು ಅವರ ಕುಟುಂಬದವರು ವೈದ್ಯರ ವಿರುದ್ಧ ಈಗ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ.